ನೆನ್ನೆ ಇಡೀ ದಿನ ಬರೀ ನಮ್ಮದು ಫ್ರಿಡ್ಜ್ ರಿಪೇರಿಲೇ ಹೋಗ್ಬಿಟ್ಟು ಫ್ರಿಡ್ಜು ವಾಷಿಂಗ್ ಮಿಷಿನು ಅಂತ ಮಾತಾಡ್ಕೊಂಡು ಮನು ಕರೆದು ಇವಾಗ ಹೇಳ್ತಾ ಇದ್ದಾರೆ, ನೋಡಲ್ಲಿ ಫ್ರಿಡ್ಜ್ ರಿಪೇರಿ ಫೈನಲಿ ಆಯಿತು ಅಂತ ಹೇಳೋಕ್ಕೆ ನೀನು ವಾಷಿಂಗ್ ಮಿಷಿನ್ ರಿಪೇರಿ ಆಯಿತು ಅಂತ ಹೇಳಿದೀಯಾ ಅಂತ. ಎರಡರ ಬಗ್ಗೆನೂ ಮಾತಾಡ್ತಾ ಇದ್ನಲ್ಲ, ಸೊ ಎರಡು ಮಿಕ್ಸಪ್ ಆಗೋಗ್ಬಿಟ್ಟಿದೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಆಫ್ಟರ್ 3-4 ಡೇಸ್ ಆದಮೇಲೆ ಫುಲ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ. 3-4 ಡೇಸಿಂದ ಫುಲ್ಲು ವೀಕ್ ಫೀಲ್ ಆಗ್ತಾ ಇತ್ತು ನನಗೆ, ವೀಕ್ನೆಸ್ಸು ಒಂಥರ ಅಲ್ವಾ ಮನು? ಮನು ಇವತ್ತು ಫುಲ್ ಖುಷಿಯಾಗಿದ್ದಾರೆ, ಯಾಕಂದರೆ ನಾಳೆ ಅವ್ರದ್ದು ಏನೋ ಪ್ಲ್ಯಾನು ಸೂಪರ್ ಡೂಪರ್ ಆಗಿದೆ ಅವ್ರದ್ದು. ಅದೇ ಪ್ಲ್ಯಾನು ಫುಲ್ಲು ಜೋಶ್. ಏನು ಹೇಳ್ತೀರಾ, ಡಿಸ್ಕಷನ್ಗಳು ಏನು ಹೇಳ್ತೀರಾ, ನೈಟ್ 11 ಗಂಟೆ ತನಕ ಮೀಟಪ್ಸ್ಗಳು ಏನು ಹೇಳ್ತೀರಾ, ಏನೋ ಖುಷಿಯಪ್ಪ. ಸೊ ಅವರು ನಾಳೆ ಎಲ್ಲ ಸ್ಕೂಲ್ ಫ್ರೆಂಡ್ಸ್ ಮೀಟಪ್ ಮಾಡ್ತಿದ್ದಾರೆ. ಲಂಚ್ ಪ್ಲಸ್ ಡಿನ್ನರಾ, ಲಂಚಿಂದ ಸ್ಟಾರ್ಟ್ ಆಗಿ ಡಿನ್ನರ್ಗೆ ಎಂಡ್ ಆಗತ್ತಂತೆ. ಸೊ ಡಿನ್ನರ್ಗೆ ಎಂಡ್ ಆಗತ್ತಂತೆ. ಹಂಗಾಗಿ ನಮಿಗೂ ನಾಳೆ ಇನ್ನೇನು ಒಬ್ಬರೇ ಇರ್ತೀವಲ್ವ, ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀವಿ ನಮ್ಮ ಡೇನ. ಮನೇಲಂತೂ ಇರಲ್ಲ, ಹಂಗಂತ ನಾನು ಯಾವ ಫ್ರೆಂಡ್ಸ್ನೂ ಮೀಟ್ ಮಾಡ್ತಾ ಇಲ್ಲ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನಾಳಿನ ವಿಡಿಯೋಲೇ ಹೇಳ್ತೀನಿ. ಇನ್ ಕೇಸ್ ಅದೇನಾದ್ರು ಆ ಥರ ವರ್ಕೌಟ್ ಆಗಲಿಲ್ಲ ಅಂದರೆ ನಾನು ಅನ್ಕೊಂಡಿರಂಗೆ ಏನು ಮಾಡೋಕ್ಕಾಗಲ್ಲ, ಬೇರೆ ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದ್ದೆಲ್ಲ ಆಗಂಗೆ ಇದ್ದಿದ್ರೆ ಇಷ್ಟೊಂದು ಊರಿನಲ್ಲಿರೋರೆಲ್ಲ ಕೋಟ್ಯಾಧಿಪತಿ. ಅದೇನೆ. ಮತ್ತು ಇನ್ನೊಂದು ನಂದು ಸ್ವಲ್ಪ ಫಿಕ್ಕರ್ ಮೈಂಡು ಚೇಂಜ್ ಆಗ್ತಾ ಇರ್ತೀನಿ ಅವಾಗ, ಟಕ್ 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 ಅಂತ. ಸೊ ಹಂಗಾಗಿ ಈಗಲೇ ಹೇಳಲ್ಲ, ನಾಳೆ ಹೇಳ್ತೀನಿ. ಇವಾಗ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನಾವು. ನಂದು ಟೀಪಾಯ್ ನೋಡಿ ಫುಲ್ ಕಾಸ್ಮೆಟಿಕ್ಸೇ ಬಿದ್ದು ಇಟ್ಟಾಡ್ತಾ ಇದ್ದಾವೆ. ನಾನು ಕಾಸ್ಮೆಟಿಕ್ಸ್ಗಳು ತರ್ಸ್ಕೊಳ್ದೆ ಸುಮಾರು ದಿನಗಳಾಗೋಗಿತ್ತು. ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗಿತ್ತು. ನಾನೇನು ರೆಗ್ಯುಲರ್ ಯೂಸು ಮಾಡಲ್ವಲ್ಲ, ಹಂಗಾಗಿ ಈಗ ಒಂದೇ ಸರಿ ಆರ್ಡ್ರ್ ಮಾಡಿಕೊಂಡೆ. ಯೂಶ್ವಲಿ ಹಿಂಗೆ ಮಾಡೋದು, ನಾನೆಲ್ಲ ಒಟ್ಟೊಟ್ಟಿಗೆ ತಗೋಬಿಡ್ತೀನಿ. ಹಂಗೆ ಮಾಡ್ಕೊಂಡ ಆನ್ಲೈನಲ್ಲಿ ಒಂದಷ್ಟು ಮಾಡಿದೆ. ಇನ್ನೊಂದು ಕೆಲವೊಂದು ಪ್ರಾಡಕ್ಟು ಇಲ್ಲೇ ನಮ್ಗೆ ಹತ್ರದಲ್ಲಿ ಒಂದು ಡೀಲರ್ಸ್ ಮನು ಅವರು, ಅವ್ರನ್ನ ಡೀಲರ್ ಅಂತಾರ, ಡೀಲರ್ಸ್ ಅವರು. ನಾವು ಹೋಗ್ತೀವಲ್ಲ ಅದು ಶಾಪು, ಹೌದಾ? ಸೊ ಅವ್ರ ಹತ್ರ ಹೋಗಿ ಒಂದಷ್ಟು ಪ್ರಾಡಕ್ಟ್ಸ್ ತಂದೆ. ಹಂಗಂತ ಏನು ಕಮ್ಮಿ ಪ್ರೈಸ್ಗೇನಿಲ್ಲ, MRPಗೇನೆ ಸಿಕ್ತು. MRPಗೆ ಸಿಗೋದು ಅವ್ರ ಹತ್ರ. ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಅವ್ರ ಹತ್ರನೇ ತಗೊತೀನಿ, ಆನ್ಲೈನಲ್ಲಿ ತಗೊಳ್ಳಲ್ಲ. ಎಕ್ಸಾಂಪಲ್ ಇದು ಹೇರ್ ಕಲರು, ಇದೆಲ್ಲ ಅವ್ರ ಹತ್ರನೇ ಡೈರೆಕ್ಟ್ ತಗೊಳ್ಳೋದು ನಾನು. ಇದೆಲ್ಲ ಸಲೂನಿಗೆ ಸಪ್ಲೈ ಮಾಡ್ತಾರಲ್ಲ ಆ ಪ್ರಾಡಕ್ಟ್ಸ್ ಇದು. ಹೊರಗಡೆ ನಮ್ಗೆ ಆನ್ಲೈನಲ್ಲೆಲ್ಲ ಎಲ್ಲೂ ಸಿಗಲ್ಲ ಇದು. ಸೊ ಹಂಗಾಗಿ ಸಲೂನ್ಗಳವರು ಸೇಲ್ ಮಾಡಲ್ಲ. ಹಂಗಾಗಿ ನೈಲ್ ಪಾಲಿಶ್ ತಗೊಂಡೆ. ತುಂಬಾ ವರ್ಷಗಳಾದ್ಮೇಲೆ ನೈಲ್ ಪಾಲಿಶ್ಗಳು ತಗೊಂಡಿದ್ದೀನಿ. 2 ಕಲರ್ ತಂದೆ. ಇಲ್ಲಿ ನೋಡಿ, ಆಕ್ಚುಲಿ ಈ ಎರಡು ಫಿಂಗರ್ಗೆ ಹಾಕಿರೋದು ಒಂದು ಕಲರು, ಆಮೇಲೆ ಈ 2 ಅಲ್ದಲ್ಲಿ ಇವುಗಳಿಗೆ ಹಾಕಿರೋದು ಒಂದು ಕಲರು. ಮನು ಅಂತ ಇದ್ರು ಎಲ್ಲ ಒಂದೇ ಕಲರ್ ಕಾಣಿಸ್ತಾ ಐತೆ ಮಂಜು ನನಗೆ ಅಂತ. ಇಲ್ಲ, ಇದು ಮರೂನ್ ಶೇಡ್. ಈ 2 ಫಿಂಗರ್ಗೆ ಹಾಕಿರೋದು ಮರೂನ್ ಶೇಡ್, ಇದು ಬ್ರಿಕ್ ರೆಡ್ ಶೇಡ್ ಇದು. ಬಟ್ ಎರಡು ಒಂದೇ ತರ ಕಾಣಿಸ್ತಾ ಇದೆ ಅಂತ ಕೊಂಡೆ. ಲೈಟ್ ಆಗಿ ಡಿಫ್ರೆನ್ಸ್ ಇದೆ ಅಷ್ಟೇನೆ. ಸೊ ಇನ್ನು ಕ್ವಿಕ್ ಆಗಿ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ನಾವು ಸೆಟಾಫಿಲ್ ಬ್ರ್ಯಾಂಡ್ ಬಿಟ್ಟು ಯಾವುದು ಫೇಸಿಗೆ ಯೂಸ್ ಮಾಡಲ್ಲ, ಹಾಗಾಗಿ ಸನ್ಸ್ಕ್ರೀನ್ ಖಾಲಿ ಆಗಿತ್ತು ಅಂದ್ಬಿಟ್ಟು ಸೆಟಾಫಿಲ್ ಸನ್ಸ್ಕ್ರೀನ್ ತರಿಸ್ಕೊಂಡೆ. ಮಾಯಿಶ್ಚರೈಸರ್ ಅಂತೂ ನಾನು ದೊಡ್ಡ ಡಬ್ಬಗಳು ತಗೊಂಡ್ರೆ 7-8 ತಿಂಗಳಂತೂ ನನಗೆ ಬರುತ್ತೆ. ಫಸ್ಟ್ ಟೈಮ್ ಮನುಗೆ ಫೇಸ್ ವಾಶ್ ತರಿಸಿದ್ದೀನಿ. ಅವ್ರದ್ದು ಸಿಕ್ಕಾಬಟ್ಟೆ ಆಯಿಲಿ ಸ್ಕಿನ್, ಹಂಗಾಗಿ ಅವ್ರಿಗೆ ಸ್ವಲ್ಪ ಈ ನೋಸ್ ಮೇಲೆಲ್ಲ ಪಿಂಪಲ್ಗಳು ಬರುತ್ತೆ. ಯೂಸ್ ಮಾಡ್ದ ಮನು ಇದನ್ನ ಮಾಡ್ದ ಅಂದೆ. ಮಾಡ್ತೀನಿ ನೆನ್ನೆ ಬಂದಿರೋದಲ್ವಾ? ಸರಿ, ನೆನ್ನೆ ಬಂತು. ನಾವು ಬಂದ ತಕ್ಷಣ ಹೋಗಿ ಯೂಸ್ ಮಾಡ್ಬಿಡ್ಬೇಕಪ್ಪ ಯಾವ್ದಾದ್ರು ಹೊಸ ಪ್ರಾಡಕ್ಟ್ ತಗೊಂಡ್ರೆ. ಇಷ್ಟ ಇರಬೇಕು. ನಿಂಗೆ ಇದು ಇಷ್ಟ ಇಲ್ವಾ? ಇಷ್ಟ ಇಲ್ಲದನ್ನ ಆರಾಮಾಗಿ ಯೂಸ್ ಮಾಡ್ತೀನಿ ನಾವು. ಹೌದಾ? ಇದೇನು ಫ್ರಾಗ್ರೆನ್ಸ್ ಇರಲ್ಲ. ಸೆಟಾಫಿಲ್ ನಂದು ಆಲ್ ಟೈಮ್ ಫ್ಯಾನ್ ನಾನು. ಎನಿ ಪ್ರಾಡಕ್ಟ್ಸ್ ಫ್ರಮ್ ಸೆಟಾಫಿಲ್ ಬ್ರ್ಯಾಂಡ್. ಕಾಸ್ಟ್ಲಿ ಇರುತ್ತೆ, ಬಟ್ ವರ್ತ್ ಬೈಯಿಂಗ್ ಇರುತ್ತೆ ನನ್ನ ಪ್ರಕಾರ. ಸೊ ಹಂಗಾಗಿ ನಾನು ಯಾವಾಗನು ಅವುಗಳನ್ನೇ ತಗೊಳ್ಳೋದ್ರ ಜೊತೆಗೆ ಖಾಲಿ ಆಗೈತಿ. ಸರಿ ಬ್ರ್ಯಾಂಡ್ ಚೇಂಜ್ ಮಾಡಿದ್ದೆ. ಯಾವುದೋ ಬ್ರ್ಯಾಂಡ್ ಇದು. ಯೂಶುವಲಿ ಅದು ಮೆಬಿಲಿನ್ ತಗೊಳ್ಳಿವೆ ನಾನು. ಈ ಸರಿ ಈ ಕಲರ್ ತರಿಸ್ಕೊಂಡಿದ್ದೀನಿ. ಐಲೈನರ್ ಪ್ಲಸ್ ಕಾಜಲ್ ಅಷ್ಟೇ. ಇಷ್ಟು ತರಿಸ್ಕೊಂಡಿದ್ದಾಯ್ತು. ಇದಕ್ಕೆ ಒಂದಷ್ಟು ದುಡ್ಡು ಆಯ್ತು. ಕಾಸ್ಮೆಟಿಕ್ಸ್ ಎಲ್ಲಪ್ಪ ಏನು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಇದೊಂದು ಕಾಂಪ್ಯಾಕ್ಟ್ ಪೌಡ್ರ್ ತಗೊಂಡೆ. ಇಷ್ಟೇ. ಒಂಥರ ನೈಲ್ ಪಾಲಿಶ್ ಚೆನ್ನಾಗಿದ್ದಾವೆ. ಶೇಡ್ ಬಾಟ್ಲು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದ್ರ ಜೊತೆಗೆ ಇದೊಂದು ಕಲರ್. ಬಾಟ್ಲಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಕಲರು, ಹಾಕೊಂಡಾಗ ಲೈಟ್ ಡಿಫ್ರೆನ್ಸ್ ಕಾಣುತ್ತೆ ಅಷ್ಟೇ. ಸರಿ ಹೋಗುವ. ಮಾಲ್ಟು ಇಲ್ಲೇ ಇದೆ, ಕುಡಿದು ಖಾಲಿ ಮಾಡುವ. ಮಂಜುಗೆ ಏನೋ ಅರ್ಜೆಂಟಾಗಿ ಸೊಪ್ಪು ಬೇಕಿತ್ತಂತೆ, ಅದಕ್ಕೆ ಬಂದು ನಮ್ಗೆ ತಗೊಂಬನ್ನಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಯಾವ ಸೊಪ್ಪು ಹೆಂಗಿರುತ್ತೆ. ಇದು ದಂಟು ಸೊಪ್ಪು ನೋಡ್ತಿದ್ದಂಗೆ ಗೊತ್ತಾಗತ್ತೆ. ಇದು ಕಟ್ಟಿ ದಪ್ಪ ಇರತ್ತೆ. ಈ ಥರ ಸ್ವಲ್ಪ ವಾಟರ್ ಕಂಟೆಂಟ್ ಫಿಲ್ಲಿಂಗ್ ಥರ. ಇದಕ್ಕೆ ದಂಟು ಅಂತಾರೆ. ಸೊಪ್ಪು ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ. ಇದು ಕೀರೆ ಸೊಪ್ಪು. ಇದು ಕೀರೆಯಲ್ಲಿ 2 ಥರ ಬರುತ್ತೆ. ಇದನ್ನ ಕಿಲ್ಕೀರೆ ಅಂತ. ಆಯ್ತು ತಗೋ, ಬೇಗ ಹೋಗೋಣ. ಇನ್ನೇನು ಹುಡುಕ್ತಿದ್ಯಾ? ದಂಟು ತಗೊಂಡೆ. ದಂಟು ಇದು ಸಾಕಾಗಲ್ಲ. ಇದು ಸಣ್ಣದು ಇದು ಕಟ್ಟು.
ಓಕೆ ನಡಿ ನಮ್ಮ ಫೇವ್ರೇಟು ಸೇಬೆಹಣ್ಣು ಇದೆ ತಗೊಳ್ಳ ಬರುವ ಯೋಚನೆ ಮಾಡ್ತಾ ಇದ್ದೀನಿ. ನಾಡಿದ್ದು ಊರಿಗೆ ಹೋದಾಗ ಒಂದು ಮೂಟೆ ಕೊಟ್ಟು ತಂದಿಟ್ಕೊಳ್ಳಿ. ನೋಡಿ ಅಲ್ಲಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇದೆ. ಸೊಪ್ಪು ಕ್ಲೀನ್ ಮಾಡಿ ಇನ್ನೇನು ತೊಳೆಯೋಕೆ ಹೋಗೋಣ ಅನ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಫೋನ್ ಅಲಾರಮ್ ರಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಫೀಸ್ ಟೈಮಿಂಗ್ಸಿಗೆ ಅಲಾರಮ್ ಇಟ್ಬಿಟ್ಟಿರ್ತೀನಿ ನಾನು ಮಂಡೇ ಟು ಫ್ರೈಡೆ, ಇಲ್ಲಾಂದರೆ ಟೈಮ್ ರಿಯಲೈಸೇ ಆಗಲ್ಲ. ಲಾಗಿನ್ ಟೈಮ್ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಬಂದು ಲಾಗಿನ್ ಮಾಡಿದ್ರೆ ಹಾಫ್ ಅನ್ ಅವರ್ ಇಗ್ರೋಗ್ಬಿಡುತ್ತೆ. ಇಮೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಏನಾದ್ರು ಅರ್ಜೆಂಟಾಗಿ ಯಾವುದಾದ್ರೂ ಆ್ಯಕ್ಷನ್ ತೊಗೋಬೇಕಾ, ಯಾವುದಾದ್ರೂ ರಿಕ್ವೆಸ್ಟ್ ಮೇಲೆ ನೋಡಿಕೊಂಡು ಆಮೇಲೆ ಒಂದು ಚಿಕ್ಕ ಬ್ರೇಕ್ ತೊಗೊಳಕ್ಕಾಗೋದು. ಇವಾಗ ಆ ಕೆಲಸ ಮಾಡ್ತಾ ಇರೋದು ನಾನು. ಇವ್ರು ಸಾಹೇಬ್ರು ಇನ್ನೂ ನೆನ್ನೆ ವಿಡಿಯೋನ ನನಗೆ ಎಡಿಟ್ ಮಾಡ್ಕೊಡ್ತಾನೆ ಅವರೇ ಅಲ್ವಾ ಮನು? ಇನ್ನು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ನೆನ್ನೆ ನೀನು ವಿಡಿಯೋ ಕರೆಕ್ಟಾಗಿ ಮಾಡಿಲ್ಲ. ವಿಡಿಯೋ ಮಾಡಿದೆ ಹೆಚ್ಚು ನೆನ್ನೆ ಕರೆಕ್ಟಾಗಿ. ಹಿಂಗೆ ನೋಡಿ ವರ್ಕಿಂಗ್ ಹುಡುಗಿರ್ದು ಕಷ್ಟ ಹಿಂಗಿರುತ್ತೆ. ಅದರಲ್ಲೂ ನಮ್ಮದು ಸ್ವಲ್ಪ ನೈಟ್ ಲಾಗೌಟ್ ಲೇಟ್ ಆಗೋದ್ರಿಂದ ನಿದ್ದೆ ಆ ಕಡೆ ಈ ಕಡೆ ಆಗುತ್ತೆ, ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ, ತಿಂಡಿ ಊಟ ಎಲ್ಲ ಟೈಮಿಂಗ್ಸ್ ಎಲ್ಲ ಕಂಪ್ಲೀಟ್ ಚೇಂಜ್ ಇರುತ್ತಲ್ವ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು. ಅದರಲ್ಲಿ ಏನಾದ್ರು ಎಲ್ತ್ ಅಪ್ಸೆಟ್ಗಳು ಆಗೋಗ್ಬಿಟ್ಟಿದ್ರೆ ಅಂತೂ ಆಗೋದೇ ಇಲ್ಲ, ಎಲ್ಲ ನಾವೇ ಮಾಡ್ಕೋಬೇಕಾಗ್ತಾ ಇರತ್ತಲ್ವಾ. ಹಂಗಾಗಿ ನೆನ್ನೆ ಅಂತೂ ನಾವು ಇಡೀ ದಿನ ಊಟನೇ ತಿಂದಿಲ್ಲ ಅಲ್ವಾ ಮನು? ನೈಟೇ ಡೈರೆಕ್ಟ್ ಊಟ ಮಾಡಿದ್ದು, ಮಧ್ಯಾಹ್ನ ಮಾಲ್ಟ್ ಕುಡ್ಕೊಂಡಿದ್ದು, ನಾನೊಂದು ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದಿದ್ದೆ. ನನಗೇನೋ ನೆನ್ನೆ ತುಂಬ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಫುಲ್ ಬಾಡಿ ಏಕು, ಬ್ಯಾಕ್ ಏಕ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ನಾನು ರೆಸ್ಟ್ ಮಾಡ್ತಾ ಇದ್ದೆ. ಮನುನೇ ಏನು ಮಾಡಬೇಡ, ಕಿಚನ್ಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ರು. ನೀನು ಹೋಟೆಲಲ್ಲಿ ತಿನ್ಬೋದಿತ್ತು, ಆದರೂ ತಿನ್ನಲಿಲ್ಲ ನೀನು. ಅಲ್ವಾ? ಸ್ವಲ್ಪ ಮನು ಊಟ ತಿಂಡಿ ಕಡೆ ಗಮನ ತೀರಾ ಕಮ್ಮಿ, ಸ್ವಲ್ಪ ಅಲ್ಲ. ನಾನೇ ನೆನ್ಪು ಮಾಡಿ ಕೊಡಬೇಕು ಅವರಿಗೆ ಆ ಥರ. ಇನ್ನು ಜಂಕ್ ಅಂತೂ ನಾವಿಬ್ರು ಅಷ್ಟೇ ರೇರಲ್ಲಿ ರೇರು ತಿನ್ನೋದು. ಸೊ ಇವಾಗ ನೋಡಿ ಇಲ್ಲಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಇಟ್ಟು ಹೋಗಿದ್ದೆ. ಈಗ ವಾಶ್ ಮಾಡಿ ಅದನ್ನು ಚಾಪ್ ಮಾಡಿಬಿಟ್ಟು ಬೇಯಕ್ಕಿಡಬೇಕು. ಅದೊಂದು 5 ನಿಮಿಷ ಬೇಯ್ರೆ, ಮೊನ್ನೆ ಒಂಥರ ಅದೇನೋ ಕಾಳು ಹೆಸರೇ ಗೊತ್ತಿಲ್ಲ ನನಗೆ, ಆ ಕಾಳು ತೊಗೊಂಡಿದ್ದೆ, ಅದು ಬೇಯಿಸಿಟ್ಟಿದ್ದೀನಿ. ಇದು ಈ ಕಾಳು ರಾಜ್ಮಾ ಥರ ಇದೆ ಇದು, ಬಟ್ ಅದು ರಾಜ್ಮಾನ ಏನೋ ಗೊತ್ತಿಲ್ಲ. ಅವ್ರು ಏನೋ ಹೆಸರು ಹೇಳಿದ್ರು. ಫಸ್ಟ್ ಟೈಮು ನನ್ನ ಹೆಸರು ಕೇಳಿದ್ದು, ಅದು ಬರ್ತಾ ಇಲ್ಲ ನನಗೆ. ಅದು ರಾಜ್ಮಾನೇ ನಮ್ಮನ್ನೋದು. ನಾನು ಅದು ಮೊನ್ನೆ ಕಾಳು ತಗೊಂಡು ಬಿಡಿಸ್ತಾ ಇದ್ನಲ್ಲ, ಗೊತ್ತಿಲ್ಲ. ರಾಜ್ಮಾ ಥರನೇ ಐತೆ, ಬಟ್ ರಾಜ್ಮಾ ಇನ್ನೂ ಉದ್ದ ಇರುತ್ತೆ. ಕಲರ್ ಅದು ಬ್ರೌನ್ ಬರುತ್ತೆ. ಬ್ರೌನ್ ಅಲ್ಲ, ಬ್ರೌನು ಅಲ್ಲ, ಅದು ಫುಲ್ ಡಾರ್ಕ್ ಮರೂನ್ ಬರುತ್ತೆ. ರಾಜ್ಮಾದಲ್ಲೂ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಬಟ್ ಇದು ಈ ಕಡೆ ತರ್ನಿ ಕಾಳು ಥರನೂ ಇಲ್ಲ, ಆ ಕಡೆ ರಾಜ್ಮಾ ಥರನೂ ಇಲ್ಲ ಅಲ್ವಾ. ಒಟ್ನಲ್ಲಿ ಅದು ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ ಬಾಯ್ಲ್ ಮಾಡಿದ್ಮೇಲೆ. ನೆನ್ನೆ ಫ್ರಿಡ್ಜ್ ರಿಪೇರಿ ಮಾಡಿದಾಗ ನಂದು ಫ್ರೀಝರಲ್ಲಿ ಇಟ್ಟಿದ್ದೆ ಐಸ್ ಪ್ಯಾಕ್ ಎಲ್ಲ ತೆಗೆದು ಈ ಬಕೆಟ್ ಒಳಗಡೆಗೆ ಹಾಕಿಟ್ಟಿದ್ದೆ. 4 ಐಸ್ ಪ್ಯಾಕ್ಗಳು ಇಟ್ಟಿದ್ದೀನಿ. ಒಂದ್ಸರಿ ಹಿಂಗೆ ತಗೊಂಡು ಇಟ್ಕೊಂಡಿದ್ದೆ ಐಸ್ ಪ್ಯಾಕ್ಗಳನ್ನ, ಊರಿಗೆ ಕೊಡಬೇಕು 1 or 2, ಆಮೇಲೆ ನಮ್ಮ ಅಕ್ಕಂಗೆ ನಮ್ಮ ಅಣ್ಣಂಗೆಲ್ಲ ಕೊಡೋಣ ಅಂತ. ವಯಸ್ಸಾಗಿರೋರು ಮನೇಲಿದ್ದಾಗ ಐಸ್ ಪ್ಯಾಕ್ಗಳು ತುಂಬ ಯೂಸಿಗೆ ಬರುತ್ತೆ. ಈ ಕ್ರಾಮ್ಸ್ ಎಲ್ಲ ಆಗತ್ತಲ್ಲ, ಆವಾಗ ಇಡೋದಕ್ಕೆ ಅಂತ ಕೊಟ್ಟೇ ಇಲ್ಲ. ಇಲ್ಲೇ ನನ್ನ ಫ್ರಿಡ್ಜಲ್ಲೇ ತುಂಬ್ಕೊಂಡಿದ್ದೀನಿ. ಮನು ಅದು ನೋಡಿದಾಗೆಲ್ಲ ಬೈತಾ ಇರ್ತಾರೆ, ತುಂಬ್ಕೊಂಡಿದ್ದೀಯಾ ಇನ್ನೂ ಕೊಟ್ಟೇ ಇಲ್ಲ ನೀನು ಅಂತ. ಕೊಡಬೇಕು ನೆನ್ಪು ಮಾಡ್ಕೊಂಡು ಈ ಸರಿ ಊರಿಗೆ ಹೋದಾಗ ತಗೊಂಡು ಹೋಗ್ಬೇಕು. ಸೊಪ್ಪು ಕಾಳು ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ ಅಂತ ನೋಡ್ತಾ ಇದ್ರೆ, ನಮ್ಮ ಮನೇಲಿ ತೆಂಗಿನಕಾಯಿ ಖಾಲಿ ಆಗೋವಷ್ಟು ಊಟನೂ ಖರ್ಚಾಗಲ್ಲ. ಇಲ್ಲೊಬ್ರು ಇದ್ದಾರೆ, ತೆಂಗಿನಕಾಯಿ ಇದ್ರೆ ಇಡೀ ದಿನ ಅದನ್ನೇ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋರು. ಏನಪ್ಪ ರಾಜ, ಫ್ರಿಡ್ಜ್ ಅಲ್ಲಿ ತೆಂಗಿನಕಾಯಿ ಇದ್ರೆ ನಿನಗೆ ಆಗ್ಬರಲ್ಲ ಅಲ್ವಾ? ವಾಸ್ತುನೇ ಇರಲ್ಲ ಅಲ್ಲಿ. ತೆಂಗಿನಕಾಯಿ ಖಾಲಿ ಆಗಿದೆ, ಮೊನ್ನೆ ಸುಲ್ದಿದ್ದು. 2 months ಬ್ಯಾಕ್ ಸುಲ್ದಿದ್ದು. 2 days ನನಗೆ 2 months ತರ ಅನ್ಸತ್ತಾ? ಓಕೆ, ಈಗ ಸುಲ್ ಕೊಡ್ತೀರಾ ಇಲ್ಲ ಹಂಗೆ ಮಾಡ್ಲಾ? ಟೈಮ್ ಇಲ್ಲ. ಹೌದಾ? ಓಕೆ, ಹಂಗೆ ಮಾಡ್ತೀನಿ. ಏನು ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಏನಿಲ್ಲ ಅತ್ತೆ. ಸೊಪ್ಪು ಇದಕ್ಕೆ ಅದು ತೆಂಗಿನಕಾಯಿ ತುರಿದು ಹಾಕ್ತೀನಲ್ಲ, ಗ್ರೇಟ್ ಮಾಡಿರೋ ತೆಂಗಿನಕಾಯಿ, ಅದು ಹಾಕ್ರೆ ನಿನಗೆ ಇಷ್ಟ ಆಗತ್ತೆ. ಅದು ತೆಂಗಿನಕಾಯಿದು ಫ್ಲೇವರ್. ಸುಲ್ಕೋ. ಐ ಡೋಂಟ್ ಹ್ಯಾವ್ ಟೈಮ್. ನನಗೆ ಅಲ್ಲಿ ಮೀಟಿಂಗ್ ಇರುತ್ತೆ ಈಗ. ಓಕೆ, ಲೆಟ್ಸ್ ಅಡ್ಜಸ್ಟ್ ದಿಸ್. ಹಂಗೆ ಇರು. ಸುಡ್ತೈತಾ? ನಾನು ಬಿಡು ಅಂತ ಓಡಿ ಬಂದ್ಬಿಟ್ಟಲ್ಲ ಮನು. ಫುಲ್ ಸುಡ್ತೈತೆ. ಮಾಡಿದ ತಕ್ಷಣ ತಟ್ಟೆಗೆ ಹಾಕಿದ್ನಲ್ಲ, ಹಿಂಗೆ ಹೊಗೆ ಹೆಂಗೆ ಬರ್ತಾ ಇದೆ ನೋಡು.
ಒಂದೊಂದು ಎಗ್ಗಿದ್ದು ಇದ್ರೆ ಇವಾಗ ಮೀಲ್ ಪ್ಲೇಟು ಕಂಪ್ಲೀಟ್ ಆಗಿರೋದು. ಅಲ್ವಾ? ಮಿಸ್ಸಿಂಗ್ ಎಗ್, ಬಾಯ್ಲ್ಡ್ ಎಗ್ ವಿತ್ ಪೆಪ್ಪರ್ ಪೌಡರ್ ಸಾಕತ್ತಾಗಿರೋದು. ಓಕೆ ಮಿಸ್, ಎಂಜಾಯ್ ಯುವರ್ ಮೀಲ್. ಹಾಂ, ಸಂಜೆ ಕೊಡ್ಲಾ? ಮನೋಗಂತೂ ಸಾಂಬಾರು ಜಾಸ್ತಿ ಇರಬೇಕು. ಇದಕ್ಕೆ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟಿದ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗಿರೋದು. ಥ್ಯಾಂಕ್ ಯು. Later that same evening. ಸಾಯಂಕಾಲ ಆಯಿತು, ವಾಕಿಂಗ್ ಹೋಗೋಣ ಬಾ ಅಂತ ಕರೆದು ನಾನು ಆಚೆ ಬಂದು ನಿಂತ್ಕೊಂಡೆ 5 ನಿಮಿಷ ಆಯಿತು. ಅವ್ರು ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ವಾಕಿಂಗ್ ಹೋಗೋಕ್ಕೂ ಮೇಕಪ್ ಮಾಡ್ಕೊತ ಇರ್ತಾರೆ, ಏನೋ ಗೊತ್ತಿಲ್ಲ. ಮನೆ ತುಂಬ ಕತ್ಲೆ ಇದೆ, ಬರ್ತಾನೆ ಇಲ್ಲ ಆಚೆ. ನೋಡಿ ಇವಾಗ ಬರ್ತಾವ್ರೆ. ಸುಮಾರು 5-10 ನಿಮಿಷ ಆಯಿತು ನಾನು ಆಚೆ ಬಂದು ನಿಂತ್ಕೊಂಡು. ಬಾ ಅಂದರೆ ಹಿಂಗೆ ಎದ್ರು, ನಡಿ ಹೋಗೋಣ ಅಂತ. ನಾನು ಆಚೆ ಬಂದೆ, ಇನ್ನೇನು ಎದ್ದಳಲ್ಲ ಮಂಜು, ಬರ್ತಾಳೆ ಆಚೆ ಅಂದ್ಕೊಂಡು ಬಂದರೆ ಬರಲಿಲ್ಲ. ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡೇ ಇಲ್ಲಿ. ಎಷ್ಟೊತ್ತು ಬರೋದು? ಬೇಕಂದ ತಕ್ಷಣ ಇತ್ತು ಓಡೋಕ್ಕಾಗಲ್ವಲ್ಲ, ಓಡಬೇಕಪ್ಪ. ಅದಕ್ಕೆ ಈಗ ಓಡೋಡಿ ಬಂದಿದ್ದು. ನೀನು ಕಂಪ್ಲೇಂಟ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ದಡಕ್ಕಂತೆ ಓಡಿ ಬಂದೆ. ಓಕೆ, ಒಂದೆರಡು ರೌಂಡು ವಾಕ್ ಮಾಡಿಕೊಂಡು ಬಂದು ಆಮೇಲೆ ನಾನು ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಬೇಕು. 1 ಅವರ್ ಹೋಗ್ಬಿಟ್ಟು ಬರ್ತೀನಿ. ನಾಳೆ ಅಂತೂ ಫುಲ್ ಬ್ಯುಸಿ ಡೇ. ಚೆನ್ನಾಗಿದೆ ಕ್ಲೈಮೇಟ್. ಹೌದು, ಚೆನ್ನಾಗಿದೆ ಚೆನ್ನಾಗಿದೆ. Currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on